ನಾವೆಲ್ಲ ಕಂಪ್ಲೀಟ್ ಸಪ್ಲೈ ಮಾಡಿ ಎಲ್ಲಿ ಸಿಗಲ್ಲ ಸರ್ 98% ಸರ್ ಸೊ ಈಗ ನೆಕ್ಸ್ಟ್ ಇಂದ ಈಗ ಸುಮಾರು ಜನ ಬರ್ತಾ ಇದ್ದಾರೆ ಸರ್, ಅದಕ್ಕೆ ರೈತರಿಗೆ ಹೇಳಿದ್ದೀನಿ, ನೋಡಪ್ಪ ನಮ್ಮ ರೈತರು ಕಮರ್ಷಿಯಲ್ ಆಗಬೇಕು, ಅವತ್ತೇ ನಾವು ಉದ್ಧಾರ ಆಗೋದು. ನೀನು ಹೋಟ್ಲಲ್ಲಿ ಬೇಕಾದ್ರೆ 2 ರೂಪಾಯಿ ಕಡಿಮೆ ಕೊಡು, ಫ್ರೀಯಾಗಿ ಏನೂ ಕೊಡಲ್ಲ, ಆಮೇಲೆ ಹೋಟ್ಲ ಮಾಡ್ಕೋಬೇಕಾಗ್ತದೆ ನೀನು. ಹಂಗಾಗಿ ಯಾವುದು ಇಲ್ಲೇ ಯಾವಾಗ ಬಂದ್ರೆ ಏನು ಸಂತೋಷ, ನಾನು ಅದು ಬಿಡು ಅಂತ ಹೇಳಿಲ್ಲ, ದೊಡ್ಡ ಹೋಟ್ಲ್ ಕಟ್ಕೊಡ್ತೀನಿ ಅಷ್ಟೇ ಇದ್ರ ಮುಖಾಂತರ. ಅದ್ರಾಗ ಅಷ್ಟೊಂದು ಮಾಡೋಕ್ಕಾಗಲ್ಲ, ಇದು ದೇವ್ರು ಕೊಟ್ಟಿದ್ದಾನೆ. ಈಗ ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಅಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಫಸ್ಟ್, ನಿಮಗೂ ಒಂದು ಅಭಿಪ್ರಾಯ ಏನಂತ ಮುಗಿದ್ದೀನಿ ಅಂತ ನೀವು ಮಾತಾಡ್ತೀವಿ. ರಾತ್ರಿ ಎಲ್ಲ 12 ಗಂಟೆಗೆ ಇದ್ದಿರೋದು, ರಾತ್ರಿ 12 ಗಂಟೆಗೆ ಮಲಗಿಲ್ಲ, ಬೆಳಗ್ಗೆ 6:30 ಮಲಗಿ 11 ಫೋನ್ ಮಾಡಿಬಿಟ್ಟು ಇಲ್ಲ ಇದು ಓಡಿಕೊಳ್ರಿ. ಸೊ ಹಂಗಾಗಿ ಸರ್ ಒಂದು ನಿಮಿಷ ಬನ್ನಿ, ಪಾಪ ಅವರು ಸ್ಪೀಡ್ ಇರ್ತಾರೆ, ಅರ್ಜೆಂಟ್ ಇರ್ತಾರೆ ಸರ್, ಇಂಥ ವಿಷಯ ತಿಳಿಯಕ್ಕೆ ಗೊತ್ತಾಗಿಲ್ಲ ನಿಮ್ಗೆಲ್ಲೂ. ಈಗ ನೇರವಾಗಿ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ, ನೀವೇನು ಮಾಡ್ಬೇಕು ಅದ ನನಗೆ ಪುಣ್ಯ 10 ಜನಕ್ಕೆ ನೀವು ಹೇಳ್ಬೇಕು, ಅದ ನಾನು ಮಾಡ್ತಾನೆ ಬಿಡ್ತಾನೆ ಸೆಕೆಂಡ್. ಹಂಗಾಗಿ ಇವರು ಏನಕ್ಕೂ ನಂಬ್ತಾ ಇಲ್ಲಲ್ಲ. ಈಗ ಸ್ವಲ್ಪ ವಿಡಿಯೋ ಮಾಡಿ ಕೊಡ್ಲ ಸರ್, ಕುತ್ಕೊಳ್ಳಿ ಸರ್ ಹೇಳ್ತೀನಿ.